ಮಲ್ಕಪ್ಪ ಮೆಲ್ಕೇರಿ ಅವರ 65ನೇ ವರ್ಷದ ಪುಣ್ಯಾರಾಧನೆ ನಿಮಿತ್ತ ವಿವಿಧ ಕಲಾವಿದರಿಂದ ಭಜನಾ ಕಾರ್ಯಕ್ರಮ. ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ತೆಂಗಳಿ ಗ್ರಾಮದ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಹೊಂದಿದ್ದ, ಅದಲ್ಲದೆ ಕೊಡುಗೈ ದಾನಿ ಹೆಸರುವಾಸಿಯಾಗಿದ್ದ ಮಲ್ಕಪ್ಪ ಮೆಲ್ಕೇರಿ ಸಾಹುಕಾರ್ ಅವರ 65ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಮಲ್ಲಪ್ಪ ಅವರ ಧರ್ಮಪತ್ನಿ, ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯೆ ಹಾಗೂ ಹಿರಿಯ ರಾಜಕಾರಣಿ ರತ್ನಮ್ಮ ಮೆಲ್ಕೇರಿ ಮೊಮ್ಮಗ ಮಲ್ಲಿಕಾರ್ಜುನ್ ಮೆಲಕೇರಿ ಅವರ ನೇತೃತ್ವದಲ್ಲಿ ತಮ್ಮ ಸ್ವಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ದಿವಂಗತ ಮಲ್ಕಪ್ಪ ಸಾಹುಕಾರ್ ಅವರ ಭಾವಚಿತ್ರಕ್ಕೆ ವಿವಿಧ ಹೂಗಳಿಂದ ಅಲಂಕರಿಸಿ ವಿಭೂತಿ, ಗಂಧ, ಕುಂಕುಮ, ಅರಿಶಿನ, ತುಪ್ಪದ ದೀಪ, ಕಾಯಿ, ಕರ್ಪೂರದೊಂದಿಗೆ ಮಹಾಮಂಗಳಾರತಿ ಜರುಗಿದವು. ದಿವಂಗತ ಮಲ್ಕಪ್ಪ ಸಾಹುಕಾರ್ ಭಾವಚಿತ್ರಕ್ಕೆ ಸಾರ್ವಜನಿಕರಿಗೆ ಅಭಿಮಾನಿಗಳು ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಮಲ್ಲಿಕಾರ್ಜುನ್ ಬಿ. ಮೆಲಕೇರಿ ಅವರು ಸರ್ವರಿಗೂ ಸ್ವಾಗತಿಸಿದರು. ಕುಟುಂಬದ ಸದಸ್ಯರು ಸೇರಿ 201 ಸ್ವಾಮಿಗಳಿಗೆ ಪಾದಪೂಜೆ ನೆರವೇರಿಸಿ ಆಶೀರ್ವಾದ ಪಡೆದು ಶ್ರೀಗಳಿಗೆ ಮತ್ತು ಸಾರ್ವಜನಿಕರಿಗೆ ಪ್ರೀತಿ ಭೋಜನ ಪ್ರಸಾದ ವಿನಿಯೋಗಕ್ಕೆ ಚಾಲನೆ ನೀಡಿದರು. ಗ್ರಾಮದ ಹಿರಿಯ ಕಲಾವಿದ ಹಾಗೂ ಖ್ಯಾತ ಗಾಯಕ ಮತ್ತು ಹಾರ್ಮೋನಿಯಂ ಪರಿಣಿತರಾದ ಬೀರಣ್ಣ ಎ. ಪೂಜಾರಿ ಅವರು ದಿವಂಗತ ಮಲ್ಕಪ್ಪ ಸಾಹುಕಾರ್ ಅವರು ಮಾಡಿದ ಸಮಾಜಮುಖಿ ಅಭಿವೃದ್ಧಿಗಳ ಕುರಿತು ಹಾಡಿ ಹೊಗಳಿದರು. ಹಿರಿಯ ಮುಖಂಡ ಬೀರಣ್ಣ ಪೂಜಾರಿ ಮಾರ್ಗದರ್ಶನದಲ್ಲಿ ವಿವಿಧ ಕಲಾವಿದರಿಂದ ಭಜನೆ, ಸಂಗೀತ, ಮನೋರಂಜನೆ ಇತ್ಯಾದಿ ಕಾರ್ಯಕ್ರಮಗಳು ನಿರಂತರವಾಗಿ ಜರುಗಿದವು. ದಿವಂಗತ ಮಲ್ಕಪ್ಪ ಸಾಹುಕಾರ್ ಇವರು ದಿನಾಂಕ 4/1/1961 ಲಿಂಗೈಕ್ಯ ಆಗಿರುತ್ತದೆ. ಇವತ್ತಿನ ಪುಣ್ಯತಿಥಿ 60ನೇ ಪುಣ್ಯತಿಥಿ ಅಂಗವಾಗಿ ನಮ್ಮ ಸಮಾಜ ಧರ್ಮದಾಗ ಬಹಳಷ್ಟು ಅವರು ಸಮಸ್ಯೆ ಜನರು ಹೋಗ್ಯಾರ, ಆದ್ರೂ ಕೂಡ ಯಾರು ಮಾಡಿದ 65 ಪುಣ್ಯತಿಥಿ ನಮ್ಮ ಸಮಾಜ ಪಕ್ಷದಾಗ ಇವತ್ತು ನೋಡಿ ನಿರಂತರವಾಗಿ ನಡೆಯುತ್ತಿಲ್ಲ. ಮನೆ ಹತ್ರ ಮಲ್ಕಪ್ಪ ಪುಣ್ಯತಿಥಿ 65 ಪುಣ್ಯತಿಥಿ ನಾವು ಹೇಳೋದು ತಪ್ಪಾಗುತ್ತಿಲ್ಲ. ಹಾಗಾಗಿ ಈ ಮನೆಯಲ್ಲಿ ಅಂತ ಸಂಸ್ಕಾರ ಬಂದಿದಾಗ 1 ವರ್ಷಕ್ಕೆ 5 ಭಿನ್ನ, 1 ವರ್ಷಕ್ಕೆ 5 ಭಿನ್ನ. ಒಂದನೇ ಭಿನ್ನ ಪ್ರಥಮ ಶ್ರಾವಣ ಮಾಸದಲ್ಲಿ ಕೊನೆಯ ಪ್ರವೇಶ ಪತ್ರ ಭಿನ್ನ, ಸ್ವಾಮಿಯ ಪ್ರಸಾದ ಧರ್ಮದ ಬಗ್ಗೆ ಪ್ರಸಾರ ಆಗಬೇಕು. ಇನ್ನೊಂದೇ ಪ್ರತಿ ಗ್ರಾಮದಾಗ ಮನೆ ಒಂದು ಭಿನ್ನ ಕೂಡ, ಪ್ರತಿಯೊಂದು ಸಮಾಜ ಮಂದಿಗೆ ಪ್ರತಿ ಮನೆ ಭಿನ್ನ. ಒಂದನೇದು. ಎರಡನೇದು ಉಡಿ ಪೂಜೆ ಇದೇ ಪ್ರಕಾರ ಎಲ್ಲ ಸಮಾಜ ಭಿನ್ನ. ಮೂರನೇದು ಎಲ್ಲ ಮಸಿ ಸರ್ಗ ಅವರು ಕೂಡ ಕೋಡಿ ಪ್ರತಿಯೊಂದು ಮನೆಗೆ ಭಿನ್ನ. 4ನೇದು ಮಲ್ಕಪ್ಪ ಸಾಹುಕಾರ್ ಇವರ ಪುಣ್ಯತಿಥಿ ಮನೆಗೂ ಭಿನ್ನ. 5ನೇದು ಆ ಕಾಲಕ್ಕ ಹಂಚಿದ್ದು ಈ ಮಷಿನ್ ಬಂದವ 100 ಪಂಚಲ ಮಾಡ್ತಕ್ಕಂಥ ರಾಶಿ 4 ಕ್ವಿಂಟಲ್ ಸಜ್ಜೆಟ್ ಮಾಡಿ ಮನೆಗೆ. ಈ ಪ್ರಕಾರ ಈ ಮನುಷ್ಯರಿಗೆ ಆ ಹನುಮಂತ ಭಕ್ತಿ ಭಾವ ಕೂಡಿ ಬಂದಕ್ಕಾಗಿ ಅವರು ಬಹಳ ಭಕ್ತಿ ಭಾವನೆ ಎಲ್ಲರಿಗೆ ತಗೊಂಡು ಈ ಮನೆಯಲ್ಲಿ ಬಹಳ ಒಂದು ಶಕ್ತಿ ಸಮೇತಾಗಿ ಮಲ್ಕಪ್ಪ ಜೀವಂತ ಲೇವರು ಹೆಂಡತಿಯರು ಒಂದೇ ಶರಣಮ್ಮ ರತ್ನಮ್ಮ ಇವರು ಆ ರೀತಿ ಕೂಡಿ ಬಂದ. ಅದಕ್ಕಾಗಿ ಇವತ್ತಿನ ದಿವಸ ಹಳದಿ ಪುಣ್ಯತಿ ಅಂಗವಾಗಿ ನಮ್ಮ ದೇವರ ಗ್ರಾಮದಲ್ಲಿ ಸ್ವಕ್ಷೇತ್ರ ದೇವೇಶ ಸಂಸ್ಥೆಯ ಸಂಗೀತ ಕಲಾವಿದ ಸನ್ಮಾನಿಸಿ ಇವರು ಬಾಯಿಗಳು ಕೂಡ ಬಂದು ಅವರು ಕೂಡ ಸ್ವಾಗತ ಕೊಡ್ತೇವೆ. ಎರಡನೇದು ನಮ್ಮ ದೇವರ ಗ್ರಾಮದ ಮಾಜಿ ಗ್ರಾಮ ಅಧ್ಯಕ್ಷರ ಸನ್ಮಾನ ಪೂಜ್ಯ ಸ್ವಾಗತ ಮಾಡ್ತೇವೆ.
ಆಮೇಲೆ ನಮ್ಮ ಬೆಳೆ ಗ್ರಾಮದ ಅಳಿಯನೂರು ಮೊದಲ ಆಮೇಲೆ ಸಿಗುತ್ತಲ್ಲ ಅವರು ಅಕ್ಕನ ಮಗ. ಹಾಗಾಗಿ ಪಾಂಡ್ಯ ಕೂಡ ಅವರು ಈ ಸಂಗೀತಕ್ಕೆ ಬಂದು ಅವರು ಕೂಡ ಸ್ವಾಗತ ಕೊಡ್ತೀವಿ. ತದನಂತರ ನಮ್ಮ ತಿರುಳಿ ಗ್ರಾಮದ ಶಿವರೇಶ್ವರ ಸಂಘದ ಅಕ್ಕನಗಳು ಕೂಡ ಅವರು ಕೂಡ ಬಂದು ಅವರು ಕೂಡ ಸ್ವಾಗತ ಬಯಸ್ತೇನೆ. ತದನಂತರ ನಮ್ಮ ತಿರುಳಿ ಗ್ರಾಮ ದೇವರ ಸಂಘದ ಅವರು ಕೂಡ ಸ್ವಾಗತ ಕೊಡ್ತೀವಿ. ಎಲ್ಲರೂ ನಾವು ಇವತ್ತಿನ ಕಾರ್ಯಕ್ರಮ ಬಹಳ ಭಕ್ತಿಯಿಂದ ಎಲ್ಲರೂ ಪ್ರತಿಯೊಂದು ಪದ ಹಾಡಬೇಕು, ಯಾರು ಕೂಡಬಾರ್ದು. ಒಂದೊಂದು ಪದ ಮಾತ್ರ ಎರಡು ಪದ ಬರಲ್ಲ. ಯಾಕಂದ್ರೆ ಒಬ್ಬೊಬ್ಬರು 4 ಪದ ಹಾಡಿದಾಗ ಇನ್ನು ಹಾಡ್ತಕ್ಕಂಥ ಜನ ಭಾಳ ಇರ್ತಾರೆ. ಅದಕ್ಕಾಗಿ ಬಹುದ್ ಆಗ್ಬಾರ್ದು. ಅದಕ್ಕೆ ಎಲ್ಲಾ ಕಳೆದ ಕೇಳ್ಕೊಡ್ತೀನಿ. ಪ್ರತಿಯೊಂದು ಪದ್ಯ ಹಾಡಿ ನಿಮಗೆ ಅನುಮತಿಗಾಗಿ ಕೋರಿಕೆ ಮಾಡ್ತೀನಿ. ಈಗ ಪ್ರಥಮ ನಮ್ಮ ದೇವಿ ಗ್ರಾಮದ ದೇವೇಶ್ವರ ಸಂಸ್ಥೆಯ ಸಂಘದ ಕಳೆದ ಸಂಘಟನೆ ವಿಶ್ವಭಾಗಿ ಈ ನಮ್ಮ ಸಂಗೀತ ಕಾರ್ಯಕ್ರಮ ನಡೆಸಬೇಕು. ನಮ್ಮ ಸ್ವಾಮಿ ಕಲ್ಲೂರಿ ಕೈಕೊಡ್ತೀನಿ. ನಮ್ಮ ಸೆಷನ್ ಮಾಸ್ಟರು ಮಾತಾಡೋದ್ರಿಂದ ಏನು ತಿಳಿದುಬಹುದು. ಅದಕ್ಕಾಗಿ ನಮ್ಮ ತಾಂಡೂಗ್ರಾಮ ನಮ್ಮ ಮಗನಾದ ಯಶವಂತ ಬಾಯರ್ ಅವರ ಮಾರ್ಗದರ್ಶನ ನಮ್ಮ ತಾಂಡೂರು ಮುಂದುವರಿಸ ಕಾರ್ಯಕ್ರಮ ಕಳಿಸಿದರು. ನಿರಂತರ ಮಾರ್ಗದರ್ಶನ ಇವತ್ತು ಹೇಳೋದು ತಪ್ಪಾಗಲಿಕ್ಕಿಲ್ಲ. ಇವತ್ತು ನಾನು ಕಳಿಸಬೇಕಾದ್ರೆ ನಮ್ಮ ಗ್ರಾಮದ ಯಶವಂತ ಬಾಲಿ ಮಾಸ್ಟರು ಇವತ್ತು 3 ವರ್ಷ ಕಾರ್ಯಕ್ರಮ ತಾಂಡೂರು ಮಾಡಿಲ್ಲ. ಅದಕ್ಕೆ ನನ್ನ ಜೊತೆಯಲ್ಲಿವರು ನಮ್ಮ ತಾಂಡೂರು ಗ್ರಾಮದ ಐವೇಶ ದೊಡ್ಡ ಗುಡಿ, ಅದು ಐವೇಶ ಧರ್ಮ ಗುಡಿ, ದೊಡ್ಡ ಗುಡಿ. ಅಂತ ಗುಡಿಯಲ್ಲಿ ನಾನು ಆ ಕ್ಷೇತ್ರ ಕೊಡಗು ಗ್ರಾಮ ಅನೇಕ ಪುಣ್ಯದಿಂದ ದೇವೇಶ ಪುಣ್ಯದ ಇವತ್ತು ಸಂಗೀತ ಕಲಿಸ್ಬೇಕಾದ್ರೆ ನಮ್ಮ ಮಗ ಯಶವಂತರು ಅಲ್ಲಿ 3 ವರ್ಷ ಕಾರ್ಯಕ್ರಮ ನಮ್ಮ ಸಂಘಟಿತ ಜೊತೆ ಮೇಲೆ ಒಂದೇದು ಕಲ್ಲೂರು ಜಾನವ ಸ್ವಾಮಿಗಳು, 2ನೇದು ವಿಶ್ವನಾಥರು, 3ನೇದು ದೇವಲಪ್ಪ ಬಂದರು. ಅದಕ್ಕೆ ನಮ್ಮ ಶಿಷ್ಯರವರಿಗೆ ತುಂಬಾ ಸ್ವಾಗತ ಕೊಡ್ತೀನಿ. ಮತ್ತು ತೇಳಿ ಗ್ರಾಮದ ನಮ್ಮ ವಿಶ್ವ ಗ್ರಾಮದ ನಮ್ಮ ಮನೋಹರ್ ಮಾಸ್ಟರ್ ಅವರು ಕೂಡ ಬಂದಿದೆ. ಅವರಿಗೂ ಕೂಡ ಸ್ವಾಗತ ಕೊಡ್ತೀನಿ. ನಾವೆಲ್ಲರೂ ಭಕ್ತಿಯಿಂದ ಇವತ್ತಿನ ಕಾರ್ಯಕ್ರಮ ಒಳ್ಳೆ ಭಾವನೆ ನಡೆಸಿಕೊಂಡು ಕೋರಿಕೆ. गजाननन्दूतगणादिसेवितं प्रतीष्टयन्तुफलसाररक्षितम् उमासुतं चोकविनाशकारणं नमामि विघ्नेश्वर पादपङ्कजं, नमामि विघ्नेश्वर सर्वमंगलमंगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते, देवी नारायणी नमोस्तुते। महात्मा
ಈ ಸಂದರ್ಭದಲ್ಲಿ ಫಕೀರಯ್ಯ ಸ್ವಾಮಿ, ಸ್ಥಾವರ ಮಠ, ರೇವಣಸಿದ್ದಯ್ಯ ಕುಡಿಕಿ, ವಿಶ್ವನಾಥ ಬಾಳದೆ, ಶಾಂತಕುಮಾರ್ ಪಾಟೀಲ್, ಶ್ರೀಶೈಲ ಕೊಳ್ಳಿ, ಮಲ್ಲಿಕಾರ್ಜುನ ಮಾಡಬುಳ್, ಶಂಕರ ಮೆಲ್ಲಕೇರಿ, ಶರಣಬಸಪ್ಪ ಜೇವೂರಶೆಟ್ಟಿ, ಶಿವಶರಣಪ್ಪ ಕೇಶ್ವಾರ್, ಧರ್ಮಣ್ಣ ಡೋಣ್ನರ್, ಮನೋಹರ್ ವಿಶ್ವಕರ್ಮ, ಬಸಲಿಂಗ ಕಂಠೀಕಾರ್, ಶ್ರೀಶೈಲ ತಮ್ಮಣ್ಣಗೌಡ, ಅಂಬಿಗಾರ ಚೌಡಯ್ಯ, ಮಹಿಳಾ ಮಂಡಳಿ ಭೀಮೇಶ್ವರ, ಬೀರೇಶ್ವರ, ಮರುತೇಶ್ವರ, ವೀರಭದ್ರೇಶ್ವರ,
ಸಮಸ್ತ ಭಜನಾ ಮಂಡಳಿಗಳಿಂದ ಬೆಳಗಿನ ಜಾವದವರೆಗೂ ಭಜನೆ ಮಹಾಮಂಗಳಾರತಿಯೊಂದಿಗೆ ಮುಕ್ತಾಯಗೊಂಡಿತು. ನಂತರ ನೂರಾರು ಜನ ಕಲಾವಿದರಿಗೆ ಶಾಲು ಹೊದಿಸಿ ಫಲಪುಷ್ಪಗಳೊಂದಿಗೆ ಗೌರವಿಸಲಾಯಿತು ಎಂದು ಗ್ರಾಮದ ಮುಖಂಡ ಹಾಗೂ ರಾಜಕಾರಣಿ ಫಕೀರಯ್ಯ ಸ್ವಾಮಿ ಸ್ಥಾವರಮಠ ಅವರು ಅಣ್ಣಯ್ಯ ಮಾಸ್ಟರ್ ಬೆಂಗಳೂರು ಜೊತೆಗೆ ಮಾತನಾಡಿ BV5 ನ್ಯೂಸ್ ವಾಹಿನಿಗೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.